समग्र सिंचन योजनेस मंजुरी व भूसंपादन जमिनींसाठी अधिक नुकसान भरपाईच्या मागणीसाठी 30 जुलै रोजी चिकोड येथील बसव सर्कल येथे भव्य आंदोलन होणार आहे. मोठ्या संख्येने शेतकऱ्यांनी सहभागी व्हावे असे आवाहन शेतकरी संघटनेचे अध्यक्ष मनोज मनगुळी यांनी केले. ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ತಾಲೂಕಾ ಘಟಕ ವತಿಯಿಂದ ನಾಳೆ ಬರುವ ದಿನಾಂಕ 30/7/2026 ಗುರುವಾರ ಬೆಳಗ್ಗೆ ಚಿಕ್ಕೋಡಿ ಬೈಪಾಸ್ ರಸ್ತೆ ಹಾಗೂ ಸಮಗ್ರ ನೀರಾವರಿ ಸಲುವಾಗಿ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಆ ಹೋರಾಟಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ರೈತ ಸಂಘದ ಗೌರವಾಧ್ಯಕ್ಷರು ಶ್ರೀ ಶಶಿಕಾಂತ್ ಗುರೂಜಿ ಹಾಗೂ ರಾಜ್ಯಾಧ್ಯಕ್ಷರು ಚುನಪ್ಪ ಪೂಜಾರಿ ಅವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಈ ಹೋರಾಟಕ್ಕೆ ಚಿಕ್ಕೋಡಿಯ ಸಂಪಾದನಾ ಚರಮೂರ್ತಿ ಮಠದ ಶ್ರೀಗಳು ಕೈ ಜೋಡಿಸ್ತಾ ಇದ್ದಾರೆ. ಅದೇ ರೀತಿ ಚಿಂಚಣಿ ಅಲ್ಲಂಪುರ ಮಠದ ಶಿವಪ್ರಸಾದ ಶ್ರೀಗಳು ಕೂಡ ಈ ಹೋರಾಟಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಅದೇ ರೀತಿ ಈ ಹೋರಾಟಕ್ಕೆ ನಮ್ಮ ರಾಜ್ಯದ ಉಪಾಧ್ಯಕ್ಷರು ಸತ್ಯಪಣ್ಣ ಮಲ್ಲಾಪುರೆ, ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಕುಮಾರ್ ಮರ್ದಿ, ಬೆಳಗಾವಿ ಜಿಲ್ಲಾ ಗೌರವ ಅಧ್ಯಕ್ಷರು ಗೋಪಾಲ್ ಕೊಕ್ಕನೂರ್, ಗೋಕಾಕ್ ತಾಲೂಕಾ ಅಧ್ಯಕ್ಷರು ಮಂಜುನಾಥ್ ಪೂಜಾರಿ, ಹತ್ತನಿ ತಾಲೂಕಾ ಅಧ್ಯಕ್ಷರು, ಹುಕ್ಕೇರಿ ತಾಲೂಕಾ ಅಧ್ಯಕ್ಷರು, ನಿಪ್ಪಾಣಿ ತಾಲೂಕಾ ಅಧ್ಯಕ್ಷರು, ಸುತ್ತಮುತ್ತಲಿನ ಎಲ್ಲ ತಾಲೂಕಾ ಅಧ್ಯಕ್ಷರು ಈ ಹೋರಾಟಕ್ಕೆ ಆಗಮಿಸ್ತಾ ಇದ್ದಾರೆ. ಪ್ರಮುಖ ಉದ್ದೇಶ ಏನಪ್ಪ ಅಂದ್ರೆ ಚಿಕ್ಕೋಡಿ ಬೈಪಾಸ್ ರಸ್ತೆ ಸಲುವಾಗಿ, ಅದೇ ರೀತಿ ಹನುಮಾನ್ ಯಾತ್ ನೀರಾವರಿ ಯೋಜನೆ, ಶಿವಶಕ್ತಿ ಯಾತ್ ನೀರಾವರಿ ಯೋಜನೆ, ಕೊಟಬಾಗಿ ಯಾತ್ ನೀರಾವರಿ ಯೋಜನೆ, ಸುಲ್ತಾನ್ಪುರ ಯಾತ್ ನೀರಾವರಿ ಯೋಜನೆ, ಚಿಕ್ಕೋಡಿ ಉಪಕಾಲುವೆ ಹಿರಣ್ಯಕೇಶಿ ನದಿಯಿಂದ ಲಿಫ್ಟ್ ಮಾಡುವ ಸುಲ್ತಾನ್ಪುರ ಯಾತ್ ನೀರಾವರಿ ಯೋಜನೆಗಳು ಹಾಗೂ ಇನ್ನೂ ಹಲವಾರು ವಿಷಯಗಳನ್ನು ಉದ್ದೇಶಿಸಿ ಹೋರಾಟವನ್ನು ಹಮ್ಮಿಕೊಂಡಿದೆ. ಎಷ್ಟು ಜನ ರೈತರು ಸೇರಬಹುದು? ಸುಮಾರು ಒಂದು 3,000-4,000 ಜನ ಸೇರ್ಬೋದು ಅಂದಾಜು ನಿರೀಕ್ಷಿತ ಮಾಡ್ತಾರೆ. ಲೋಕಲ್ MLA ಬರ್ತಾರೇನ್ರಿ? ಲೋಕಲ್ MLAಗಳಿಗೆ ಹೇಳಿದವರು ಬಾ ಅಂತೇಳಿ ಅವರು ಬರ್ತೇವೆ ಅಂದರೆ ನೋಡ್ಬೇಕು ಬರ್ತಾರೆ ಏನ್ಮಾಡ್ತಾರೆ. ಈಗಾಗಲೇ ಏನು ಅಧಿಕಾರಿಗಳು ತಮ್ಮ ಮನವೊಲಿಸುವಂಥ ಪ್ರಯತ್ನ ಮಾಡಿರ್ಬೇಕಿಲ್ಲ? ಯಾರು ಏನು ಮಾಡಿಲ್ರಿ. ಅವ್ರವ್ರ ಅಧಿಕಾರ ಅವ್ರವ್ರ ಮಟ್ಟದಾಗ ಅವ್ರವ್ರು ಏನು ಚರ್ಚೆ ಮೀಟಿಂಗ್ ಮಾಡಕತ್ತಾರು. ಅದೇ ದಿನಾನ ಬಂದು ನಾವು ನಿಮಗೆ ಸೂಕ್ತವಾದ ಇದನ್ನು ಹೇಳ್ತೇವೆ ಅಂತ ಹೇಳ್ಯಾರ. ಇದು ಹೆಂಗೆ ಒಂದು ದಿವಸಕ್ಕೆ ಸೀಮಿತ ಆಗೋದೇನ್ರಿ? ಏನು ಬೇಡಿಕೆ ನೋಡ್ಬೇಕ್ರಿ. ಈಗ ಬೇಡಿಕೆ ನಮಗೆ ಇದನ್ನ ಅಂತಂದ್ರೆ ಒಂದು ದಿವಸನಾಗ ಬಗೆಹರಿದ್ರಿ, ನಮಗೆ ಸಫಿಷಿಯಂಟ್ ಆಗದೆ ಅಂದ್ರೆ ಮತ್ತೆ ಮುಂದುವರಿದೈತಿ ಹೋರಾಟ. ಜನಸಾಮಾನ್ಯ ನಮ್ಮ ಉದ್ದೇಶ ಏನೈತ್ರಿ, ಯಾವುದೋ ಜನಸಾಮಾನ್ಯರಿಗಾತು ತೊಂದರೆ ಮಾಡುವ ಉದ್ದೇಶ, ರಸ್ತೆ ಬಂದ್ ಮಾಡುವ ಉದ್ದೇಶ ಏನಿಲ್ಲ. ನಮ್ಮ ಹಕ್ಕನ್ನು ನಮಗೆ ಬೇಕಾದದನ್ನ ಪಡ್ಕೋಬೇಕಂತ ಅಷ್ಟೇ ಐತಿ. ನಾವು ಯಾರಿಗೂ ತೊಂದರೆ ಕೊಡಬಾರ್ದು, ಆ ಉದ್ದೇಶದಿಂದ ನಾವು ಹೋರಾಟ ಮಾಡಿದ್ದಲ್ಲ. ನಮಗೆ ಬೇಕಾದನ್ನು ತಗೋಬೇಕಂತೇಳಿ ಹೋರಾಟ ಅಷ್ಟೇ ಐತಿ. ಯಾರ ಜನಸಾಮಾನ್ಯರಿಗೆ ತೊಂದರೆ ಕೊಡೋ ಉದ್ದೇಶ ಏನಿಲ್ಲ. ರೈತರಿಗೆ ಏನು ಪ್ರತಿಭಟನೆ ಪಾಲ್ಗೊಳ್ಳುವಂಥ ಮನವಿ ಮಾಡ್ತಾರೆ? ಈ ಸಂದರ್ಭದಲ್ಲಿ ಎಲ್ಲ ತಾಲೂಕಾ ಹಾಗೂ ಎಲ್ಲ ಚಿಕ್ಕೋಡಿ ತಾಲೂಕಿನ ಎಲ್ಲ ಗ್ರಾಮ ಘಟಕಗಳಿಗೂ ಹಾಗೂ ವಿವಿಧ ಜಿಲ್ಲಾ ಘಟಕಗಳಿಗೂ ಎಲ್ಲರಿಗೂ ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟಕ್ಕೆ ಬೆಂಬಲಿಸಬೇಕಂತ ವಿನಂತಿಸ್ಕೊಳ್ತೀನಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ಇಂದ ಏನಪ್ಪ ಅಂತಂದ್ರೆ ಬೈಪಾಸ್ ರಸ್ತೆ ಇವತ್ತು ದಕ್ಷಿಣ ಕರ್ನಾಟಕದಾಗ ಸಾಕಷ್ಟು ಒಂದು ಎಕರೆಗೆ 3-4 ಕೋಟಿ ರೂಪಾಯಿ ಕಿಮ್ಮತ್ತು ಮಾಡಿ ನಾವು ಜಮೀನು ತೊಗೋತೀವಿ ಕೊಡ್ರಿ ಅಂದ್ರೆ ಆ ಭಾಗದಾಗ ರೈತರು ಕೊಡೋಕ್ಕೆ ತಯಾರಿಲ್ಲ. ಆದ್ರೆ ಈ ಉತ್ತರ ಕರ್ನಾಟಕದಾಗ ಸರ್ಕಾರಕ್ಕೆ ಜನರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂಥೇಳಿ ಇಲ್ಲಿ ರೈತರಿಗೆ ಜಾಗ ಕೊಡೋಕೆ ಅನುಕೂಲ ಮಾಡಿ ಕೊಟ್ಟರು ಸಹಿತ ಇವತ್ತು ಸರ್ಕಾರ ಮಲ್ತಾಯಿ ಧೋರಣೆ ತೋರತೈತಿ. ಯಾಕಪ್ಪ ಅಂತಂದ್ರೆ ದಕ್ಷಿಣ ಕರ್ನಾಟಕದಾಗ ಒಂದು ಎಕರೆಗೆ 4 ಕೋಟಿ ಕೊಡೋಕೆ ಮುಂದೆ ಬರ್ತಾರು, ಉತ್ತರ ಕರ್ನಾಟಕದಾಗ ಒಂದು ಎಕರೆಗೆ 34 ಲಕ್ಷ ರೂಪಾಯಿ ಕೊಡ್ತಾರಂದ್ರೆ ಭಾಳಷ್ಟು ವ್ಯತ್ಯಾಸ ಐತಿ. ಅದಕ್ಕೆ ಏನೈತಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಗೌರವಾಧ್ಯಕ್ಷರಾದಂಥ ಶಶಿಕಾಂತ್ ಗುರೂಜಿ ಅವರು, ಚುನಪ್ಪಣ್ಣ ಪೂಜಾರಿ ಅವರ ಅಧ್ಯಕ್ಷತೆ ಒಳಗೆ ರಾಜ್ಯದ ಉಪಾಧ್ಯಕ್ಷರಾದಂಥ ಸತ್ಯಪಣ್ಣ ಮಲ್ಲಾಪುರಿ ಅವರು, ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಜಿಲ್ಲೆಯ ಮುಖಂಡರು ಕೂಡ ಈ ಹೋರಾಟದಾಗ ಭಾಗಿಯಾಗತ್ತಾರು. ಅದಕ್ಕೆ ಸರ್ಕಾರ ಎಚ್ಚೆತ್ಕೊಂಡು ಯಾವುದೇ ಪರಿಸ್ಥಿತಿಗೆ ಹೋರಾಟ ಮುಂದೆ ಹೋಗಕ್ಕೆ ಬಿಡಬಾರ್ದು ಅವರು. ಯಾಕಂತಂದ್ರೆ ಇದೇನು ಕರ್ನಾಟಕ ಅಂದ್ರೆ ದಕ್ಷಿಣ ಕರ್ನಾಟಕ ಒಂದು ಉತ್ತರ ಕರ್ನಾಟಕ ಒಂದು ಬೇರೆ ಬೇರೆ ಇರೋದಿಲ್ಲ. ಭೇದ ಭಾವನೆ ಮಾಡಲಾರ್ದ ಈ ಭಾಗದ ರೈತರಿಗೂ ಕೂಡ, ಯಾಕಂತಂದ್ರೆ ಈ ಚಿಕ್ಕೋಡಿ ಒಳಗೆ
ಒಂದು ಗುಂಟೆಗೆ 25 ಲಕ್ಷ ರೂಪಾಯಿ. ಈಗ ಸದ್ಯಕ್ಕೆ ಕುಲ್ಲ ಜಾಗ ಕೇಳಕ್ಕೆ ಹೋದ್ರೆ 25 ಲಕ್ಷ ರೂಪಾಯಿ ಗುಂಟೆ ಮಾರಾಕತ್ತೇವೆ. ಅಂಥ ಟೈಮ್ದಾಗ ಈ ಸರ್ಕಾರ 84,000 ರೂಪಾಯಿ ಗುಂಟೆ ರೇಟ್ ಘೋಷಣೆ ಮಾಡ್ತಾರಂದ್ರೆ ಭಾಳಷ್ಟು ಇದು ಅವರ ಈ ರೀತಿ ಅವರ ಯಾಕೆ ತೀರ್ಮಾನ ಮಾಡ್ಯಾರೋ ಗೊತ್ತಿಲ್ಲ. ಇದು ಭಾಳಷ್ಟು ರೈತರಿಗೆ ಮೋಸ ಆಗುವಂಥ ಕೆಲಸ ಐತಿ. ನಾವು ಯಾವುದೇ ಕಾರಣಕ್ಕೂ ಒಂದು ಯೋಗ್ಯವಾದ ರೇಟ್ ಕೊಡ್ತೀನಿ ಮತ್ತು ಒಪ್ಪಿಗೋತಕ್ಕ ಹೋರಾಟ ಮುಂದುವರಿತೈತೆ ಅಂತೇಳಿ ಈ ಮೂಲಕ ತಿಳಿಸ್ತು. पत्रकार परिषदेत त्यांनी सांगितले की या आंदोलनाला शशिकांत गुरुजी, चुन्नाप्पा पुजेरी, संपादनाश्री व शिवप्रसाद देवरू यांचा पाठिंबा असेल. जिल्हाध्यक्ष मल्लप्पा अंगडी यांनी सरकारवर भेदभावाचा आरोप करत बिदडीतील शेतकऱ्यांना जास्त आणि उत्तर कर्नाटकातील शेतकऱ्यांना कमी नुकसान भरपाई दिली जात असल्याचा निषेध व्यक्त केला. यावेळी अनेक शेतकरी उपस्थित होते. उदय होसमनी, KMM मराठी, चिक्कोडी. ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ? BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ? ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ. ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.